ಎಲ್ಲರಿಗೂ ನಮಸ್ಕಾರ. ಪಾಕಪರಿಮಳ ಚಾನಲ್ಗೆ ಸ್ವಾಗತ. ಊಟ ನೋಟ ಮತ್ತು ಸ್ವಲ್ಪ ಅಲೆದಾಟ. ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಯಾವುದಪ್ಪ ಅಂದರೆ ರಾ ಬನಾನಾ ಫ್ರೈ ಅಥವಾ ಬಾಳೆಕಾಯಿ ಫ್ರೈ. ತುಂಬ ರುಚಿಯಾಗಿ ಫಟಾಫಟ್ ಅಂತ ಮಾಡುವಂಥ ರೆಸಿಪಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಪ್ಯಾನ್ಗೆ 2 ಚಮಚ ಎಣ್ಣೆ, 2 ಚಮಚ ತುಪ್ಪವನ್ನು ಹಾಕಬೇಕು. ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಬಿಸಿ ಮಾಡಲು ಬಿಡಬೇಕು. ನಂತರ ಅದಕ್ಕೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಹಾಗೆ 1 ಚಮಚ ಉದ್ದಿನ ಬೇಳೆಯನ್ನು ಹಾಕಬೇಕು. ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಇದ್ದರೆ ಘಮಾನು ಚೆನ್ನಾಗಿ ಬರುತ್ತೆ, ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ. ಅದರ ಜೊತೆಗೆ ಕರಿಬೇವು ಹಾಗೆ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೋಬೇಕು. ಅರ್ಧ ಚಮಚ ಅರಿಶಿಣ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲು ಬಾಳೆಕಾಯನ್ನು ಸಿಪ್ಪೆಯನ್ನು ಸುಲಿದು ನೀಟಾಗಿ ಕಟ್ ಮಾಡಿಟ್ಕೊಂಡು ನೀರಲ್ಲಿ ಹಾಕಿಡಬೇಕು. ಯಾಕಂದರೆ ಬಾಳೆಕಾಯಿ ನೀರಲ್ಲಿ ಹಾಕದೇ ಇದ್ದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಾಳೆಕಾಯಿನ ನೀರಲ್ಲಿ ಹಾಕಿ ನಂತರ ಒಗ್ಗರಣೆಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬಾಳೆಕಾಯಿ ಬೇಗನೆ ಬೇಯೋದ್ರಿಂದ ತುಂಬ ಬೇಯಿಸುವ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಪ್ಯಾನನ್ನು ಮುಚ್ಚಿ 5 ನಿಮಿಷ ಬೇಯುವವರೆಗೆ ಬಿಡಬೇಕು. ಮೇಲೆ ಮುಚ್ಚಳ ತೆಗೆದು ಇನ್ನೊಮ್ಮೆ ಕೈ ಆಡಿಸಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಬಾಳೆಕಾಯಿ ತುಂಬ ಸಾಫ್ಟಾಗಿ ಬರುತ್ತೆ. ಅದಾದಮೇಲೆ ಅರ್ಧ ಚಮಚ ಖಾರದ ಪುಡಿಯನ್ನು ಹಾಕಬೇಕು. ನಂತರ ಅರ್ಧ ಚಮಚ ಗರಂ ಮಸಾಲೆ ಪೌಡರನ್ನು ಹಾಕಬೇಕು. ನಿಮ್ಮ ಬಾಳೆಕಾಯಿ ಕ್ವಾಂಟಿಟಿ ಎಷ್ಟಿರುತ್ತೋ ಅದರ ಮೇಲೆ ಮಸಾಲೆ ಮತ್ತು ಖಾರದ ಪುಡಿಯನ್ನು ಹಾಕಬೇಕು. ನಾನು ತಗೊಂಡಿರೋದಿಲ್ಲಿ 1 ಬಾಳೆಕಾಯಿಯನ್ನು ಮಾತ್ರ. ಹಾಗಾಗಿ ನಾನು ಇದಕ್ಕೆ ಅರ್ಧ ಚಮಚ ಖಾರದ ಪುಡಿ ಮತ್ತು ಅರ್ಧ ಚಮಚ ಗರಂ ಮಸಾಲೆ ಹಾಕಿದರೆ ಸಾಕಾಗತ್ತೆ. ಮತ್ತೆ 5 ನಿಮಿಷ ಮುಚ್ಚಳವನ್ನು ಮುಚ್ಚಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಮುಚ್ಚಳ ತೆಗೆದು ಮತ್ತೆ ಕೈ ಆಡಿಸಿ ಒಂದು ಫೋರ್ಕ್ ಸಹಾಯದಿಂದ ಬಾಳೆಕಾಯನ್ನು ಪ್ರೆಸ್ ಮಾಡಿ ನೋಡಬೇಕು. ಅದು ಸಾಫ್ಟಾಗಿ ಬಂದಿದ್ದರೆ ಬಾಳೆಕಾಯಿ ಫ್ರೈ ಸಿದ್ಧ ಆಗುತ್ತೆ. ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿರುವಂತಹ ಬಾಳೆಕಾಯಿ ಫ್ರೈ ಸವಿಯಲು ಸಿದ್ಧ.